ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ವ್ಯವಸಾಯ ಮಾಡಿಕೊಂಡಿದ್ದ. ಹಸು, ಕರು, ಎತ್ತು ಅವನ ಬಳಿ ಇದ್ದವು. ಬಳಕೆಗೆ ಬೇಕಾದ ನೀರನ್ನು ದೂರದ ಹಳ್ಳದಿಂದ ತರಬೇಕಿತ್ತು. ಅವನು ಒಂದು ಕೋಲಿಗೆ 2 ಹಗ್ಗವನ್ನು ನೆಲುವಿನಂತೆ ಕಟ್ಟಿ ನೀರು ತುಂಬಿಸಿ, ನೀರು ತುಂಬಿದ 2 ಮಡಿಕೆ ಇಟ್ಟಿರುವ ಕೋಲನ್ನು 2 ಭುಜದ ಮೇಲಿಟ್ಟುಕೊಂಡು ತರುತ್ತಿದ್ದ. ಒಮ್ಮೆ ಅವನು ನೀರು ತರುತ್ತಿದ್ದಾಗ ಒಂದು ಮಡಿಕೆ ಮರಕ್ಕೆ ತಗುಲಿ ಒಂದು ಕಡೆ ತೂತಾಯಿತು. ಆಗಿನಿಂದ 2 ಮಡಿಕೆ ತುಂಬಾ ನೀರು ತಂದರೆ ಅವನಿಗೆ 1.5 ಮಡಿಕೆ ನೀರು ಸಿಗುತ್ತಿತ್ತು. ಆದರೂ ರೈತ ಬೇಸರಿಸದೆ ಸಂತೋಷದಿಂದ ನೀರು ತರುತ್ತಿದ್ದ. ಹೀಗೆ 1 ವರ್ಷ ಕಳೆಯಿತು. ಈ ಮಧ್ಯೆ ಚೆನ್ನಾಗಿದ್ದ ಮಡಿಕೆಗೆ ತನ್ನಿಂದ ರೈತನಿಗೆ ತುಂಬಾ ನೀರು ಸಿಗುತ್ತಿದೆ ಎಂದು ಜಂಬ ಬಂದಿತು. ಆದರೆ ಒಡೆದ ಮಡಿಕೆಗೆ ತನ್ನಿಂದಾಗಿ ರೈತನಿಗೆ ಅರ್ಧ ಮಡಿಕೆ ಮಾತ್ರ ನೀರು ಸಿಗುತ್ತಿದೆ ಎಂದು ಬೇಸರ ಪಡುತ್ತಿತ್ತು. ಅದರ ನೋವನ್ನು ಮುಚ್ಚಿಟ್ಟುಕೊಳ್ಳಲಾಗದೆ ಒಂದು ದಿನ ರೈತನ ಮುಂದೆ, ನನ್ನ ಮೇಲೆ ನನಗೆ ಜಿಗುಪ್ಸೆ ಬಂದಿದೆ, ಅದಕ್ಕಾಗಿ ನಾನು ನಿನ್ನಲ್ಲಿ ಕ್ಷಮೆ ಕೇಳುತ್ತೇನೆ ಎಂದಿತು. ಅದಕ್ಕೆ ರೈತನು ಆಶ್ಚರ್ಯದಿಂದ, ಕ್ಷಮೆ ಯಾಕೆ ಕೇಳುತ್ತಿರುವೆ? ನಿನ್ನಿಂದ ಏನು ತಪ್ಪಾಗಿದೆ ಎಂದು ಕೇಳಿದ. ಆಗ ಮಡಿಕೆ ಹೇಳಿತು, ನೀನೊಬ್ಬ ಮುಗ್ಧ ರೈತ, ನಿನಗೆ ತಿಳಿದಿಲ್ಲ. ಕಳೆದ 1 ವರ್ಷದಿಂದ ನಾನು ಅರ್ಧ ಮಡಿಕೆ ನೀರನ್ನು ಮಾತ್ರ ನಿನಗೆ ಕೊಡುತ್ತಿದ್ದೇನೆ. ನಿನ್ನ ಶ್ರಮವೆಲ್ಲ ವ್ಯರ್ಥವಾಗುತ್ತಿದೆ. ಇದು ನನ್ನಿಂದ ಆಗುತ್ತಿರುವ ತಪ್ಪು. ಅದಕ್ಕಾಗಿ ನಿನ್ನಲ್ಲಿ ಮತ್ತೊಮ್ಮೆ ಕ್ಷಮೆ ಕೇಳುತ್ತೇನೆ ಎಂದಿತು. ಒಡೆದ ಮಡಿಕೆ ಹೇಳಿದ ಮಾತನ್ನು ಕೇಳಿ ರೈತನ ಮನಸ್ಸಿಗೆ ನೋವಾಯಿತು. ಆಗ ರೈತ ಹೇಳಿದ, ನೀನು ದಾರಿಯಲ್ಲಿ ಬರುವಾಗ ಸುಂದರವಾದ ಹೂ ಗಿಡಗಳನ್ನು ನೋಡಲಿಲ್ಲವೇ? ಕಳೆದ ವರ್ಷ ನೀನು ಬರುವ ಹಾದಿಯ ಬದಿಗೆ ಹೂವಿನ ಬೀಜಗಳನ್ನು ತಂದು ಹಾಕಿದ್ದೆ. ನೀರು ತುಂಬಿಸಿಕೊಂಡು ನಿನ್ನನ್ನು ಹೊತ್ತು ತರುವಾಗ ಒಡೆದ ಜಾಗದಿಂದ ನಿನಗೆ ತಿಳಿಯದಂತೆ ಆ ಬೀಜಗಳ ಮೇಲೆ ನೀರು ಚೆಲ್ಲುತ್ತಿದ್ದೆ. ಇದರಿಂದ ಬೀಜಗಳು ಮೊಳೆತು ಸಸಿಯಾಗಿ, ಗಿಡವಾಗಿ ಈಗ ಅಷ್ಟೊಂದು ಸುಂದರವಾದ ಹೂಗಳು ಅರಳಿ ನಿಂತಿವೆ. ನಿತ್ಯ ರಸ್ತೆಯಲ್ಲಿ ಹೋಗಿ ಬರುವವರೆಲ್ಲ ಸುಂದರವಾದ ಹೂಗಳನ್ನು ನೋಡಿ ಸಂತೋಷ ಪಡುತ್ತಾರೆ. ಆ ಕ್ಷಣದ ನೋವನ್ನು ಮರೆಯುತ್ತಾರೆ. ನೀನು ಒಡೆದು ಹೋದ ಮಡಿಕೆ ನನ್ನಿಂದ ಏನೂ ಆಗುವುದಿಲ್ಲ ಎಂದು ಸುಮ್ಮನಿದ್ದರೆ ನಿನ್ನಿಂದ ಏನೂ ಆಗುತ್ತಿರಲಿಲ್ಲ. ಆದರೆ ನೀನು, ನನ್ನಿಂದ ಅರ್ಧ ನೀರು ಮಾತ್ರ ರೈತನಿಗೆ ಸಿಗುತ್ತದೆ, ಇನ್ನು ಹೆಚ್ಚು ಸಿಗಲು ಏನು ಮಾಡಬೇಕು ಎಂದು ಚಿಂತಿಸುತ್ತಿದ್ದೆ. ಇದು ನಿನ್ನ ಮೌಲ್ಯವನ್ನು ಹೆಚ್ಚಿಸಿತು ಎಂದು ರೈತ ಹೇಳಿದಾಗ ಒಡೆದ ಮಡಿಕೆಗೆ ತನ್ನ ವಿಶ್ವಾಸದ ಮೌಲ್ಯದ ಬಗ್ಗೆ ಅರಿವು ಮೂಡಿ ಸಂತಸಪಟ್ಟಿತು.